ನಮಸ್ಕಾರ ಎಲ್ಲರಿಗೂ ಮುಂಚಿತವಾಗಿ ಮಕರ ಸಂಕ್ರಮಣದ ಶುಭಾಶಯಗಳು. ಈ ಒಂದು ಮಕರ ಸಂಕ್ರಾಂತಿ ಈ ವರ್ಷ ಜನವರಿ 15ನೇ ತಾರೀಕು 26ನೇ ಒಂದು ಇಸವಿಯಲ್ಲಿ ಈ ವರ್ಷ 15ನೇ ತಾರೀಕು ಬಂದಿದೆ. ಸೊ ಪ್ರತಿ ವರ್ಷ ಕೂಡ ಒಂದೊಂದು ರೀತಿ ನಮಗೆ ಈ ಒಂದು ಸೂರ್ಯನ ಅಂಶ ಇರೋದ್ರಿಂದ ಅಲ್ಲಿ ಬರುವಂಥ ಒಂದು ರಾಶಿ ಹಾಗೆ ಟೈಮ್ ಮೇಲೆ ನಮಗೆ ಡಿಪೆಂಡ್ ಆಗುತ್ತೆ. ಧನುರ್ಲಗ್ನ ಮುಗಿದುಬಿಟ್ಟು ಈಗ ಮಕರ ಲಗ್ನದಲ್ಲಿ ಸೂರ್ಯನ ಪ್ರವೇಶ ಆಗುತ್ತೆ. ಸೊ ಅದಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಒಂದು ಮಕರ ಸಂಕ್ರಮಣ. ಹಾಗೆ ಮಕರ ಸಂಕ್ರಾಂತಿ ಅಂದರೆ ಸಾಕಷ್ಟು ಕಡೆ ನೋಡಿದರೆ ವಿಡಿಯೋಗಳು ಚಾನಲ್ಗಳಲ್ಲಿ ಬರೋದೆಲ್ಲ ಬಾಯಿ ಬಡ್ಕೊಂತಿದ್ದಾರೆ, ಅದನ್ನು ಮಾಡಿ ಇದನ್ನು ಮಾಡಿ ಅಂತ. ವೈಜ್ಞಾನಿಕವಾಗಿ ನಾವು ನಿಮಗೆ ಹೇಳಿದ್ದೀನಿ, ಧನುರ್ಲಗ್ನದಿಂದ ಮಕರ ಲಗ್ನದಲ್ಲಿ ಸೂರ್ಯನ ಪ್ರವೇಶ. ಸೊ ದಕ್ಷಿಣಾಯಣ ಮುಗಿದ್ಬಿಟ್ಟು ಉತ್ತರಾಯಣದಲ್ಲಿ ಈ ಒಂದು ಆರಂಭವಾಗುತ್ತೆ. ನಾವು ಮೊನ್ನೆ ತಾನೇ ವೈಕುಂಠ ಏಕಾದಶಿನ ಆಚರಣೆ ಮಾಡಿದ್ದೀವಿ. ಸೊ ವೈಕುಂಠದ ಏಕಾದಶಿ ನಾವು ನಾರ್ತ್ ಕಡೆಗೆ ಒಂದು ದಿಕ್ಕನ್ನು ನಾವು ಬಹಳ ಅದ್ಭುತವಾಗಿ ನಾವು ವರ್ಣನೆ ಮಾಡ್ತೀವಿ. ಅದು ವೈಕುಂಠ ಏಕಾದಶಿ ಅಂದರೆ ವಿಷ್ಣುವಿನ ಒಂದು ಆಸ್ಥಾನ. ಸೊ ಅದನ್ನು ನಾರ್ತ್ ಪೋಲ್ ಅಥವಾ ಈ ಬ್ಲಾಕ್ ಹೋಲ್ ಅಂತ ಕರಿತೀವಿ. ಕೆಲವರು ಇದನ್ನ ಈ ಒಂದು ನಕ್ಷತ್ರ ಅಂತ ಹೇಳ್ತೀನಿ ನಿಮಗೆ. ಎಲ್ಲ ನಕ್ಷತ್ರದಲ್ಲೂ ಕೂಡ ತನ್ನದಾದ ಒಂದು ಶಕ್ತಿ ಇದೆ. ಅದರಲ್ಲೂ ಎಸ್ಪೆಷಲಿ ಈ ಮೂಲ ನಕ್ಷತ್ರ. ಸೊ ಈ ಮೂಲ ನಕ್ಷತ್ರದಲ್ಲೂ ಹುಟ್ಟಿರುವಂಥ ವ್ಯಕ್ತಿಗಳಿಗೆ ನಾವೆಲ್ಲ ಇವತ್ತು ಭಾಳ ಕೀಳಾಗಿ ನೋಡ್ತಾ ಇದ್ದೀವಿ. ಈ ನಕ್ಷತ್ರದವ್ರನ್ನ ನಾವು ಏನಾದರೂ ಮದುವೆ ಮಾಡಿಕೊಂಡ್ರೆ ನಾವು ಹಂಗಾಗ್ತೀವಿ ಹಿಂಗಾಗ್ತೀವಿ, ಇದೆಲ್ಲ ಈ ತಳ ಬೂಡ ಇಲ್ದವರು ಈ ಜನಗಳು ಈ ಥರ ಮಾತಾಡ್ತಾರೆ. ಮೂಲ ನಕ್ಷತ್ರ ಸಮನಾಗಿರುವುದೇ ಈ ವೈಕುಂಠ ಏಕಾದಶಿ. ಅದರಲ್ಲಿ ಕೂಡ ಶ್ರೀಮನ್ನಾರಾಯಣನ ಒಂದು ನಕ್ಷತ್ರ ಅಂತಲೂ ಕೂಡ ನಾವು ಕರಿತೀವಿ. ಅದನ್ನು ಹೇಳ್ತಾರೆ, ವೈಕುಂಠ ಏಕಾದಶಿಯಲ್ಲಿ ಕೂಡ ಹೆಚ್ಚಾಗಿ ಇದನ್ನು ಬಳಸ್ತಾರೆ, ಮೂಲ ನಕ್ಷತ್ರ. ಕೆಲವರು ಈ ಡ್ರೆಸ್ಗಳು ಹಾಕ್ಕೊಂಡು ಈ ವೇಷಗಳು ಹಾಕ್ಕೊಂಡು ಸುಮ್ಮನೆ ಬಾಯಿ ಬಂದಿದ್ದೆಲ್ಲ ಒದರ್ತಿದ್ದಾರೆ. ಮೂಲ ರಾಶಿಯವರು ನಾವು ಮದುವೆ ಆಗಬಾರ್ದು, ಮದುವೆ ಆದರೆ ಏನೋ ಒಂಥರ ಸಮಸ್ಯೆ, ಏನೋ ಹಂಗಾಗುತ್ತೆ ಹಿಂಗಾಗುತ್ತೆ ಅಂಥರಿಗೆಲ್ಲ ನಾವು ಮಾತಾಡ್ತೀವಿ. ಅದರ ಪಾಪ ನೀವು ಕಟ್ಕೊಳ್ತೀರ. ಸೊ ಮೂಲ ನಕ್ಷತ್ರ ಈಕ್ವಲ್ ಟು ಶ್ರೀಮನ್ನಾರಾಯಣ. ನಕ್ಷತ್ರದವ್ರು ನೀವು ಏನಾದರೂ ಬೈದರೆ ಶ್ರೀಮನ್ನಾರಾಯಣನಿಗೆ ನೀವು ಬೈದ ಹಾಗೆ. ಸೊ ಹಾಗೆ ಬಹಳ ಅದ್ಭುತವಾಗಿ ಈ ಒಂದು ಸಂಕ್ರಮಣ ಈ ವರ್ಷ ಕೂಡ ಬಂದಿದೆ. ಇದರಲ್ಲಿ ಮಾಡುವಂಥ ವಿಧಾನ ಏನು ಗೊತ್ತೇ ಇದೆ. ಇದಕ್ಕೆ ಏನೋ ಒಂದು ವಿಶೇಷವಾದಂಥ ಒಂದು ಮಂತ್ರವನ್ನು ನಾನು ಇವತ್ತು ತಿಳಿಸ್ಕೊಡ್ತೇನೆ. ಅದು ಬಿಟ್ಟು ಬೇರೆದೆಲ್ಲ ಮಾಡೋದೆಲ್ಲ ನಿಮ್ಮ ಆಚಾರ, ಅದನ್ನು ಮಾಡ್ಕೊಳ್ಳಿ. ಆ ಥರ ಭಯ ಹುಟ್ಟಿಸೋದು, ಭಯನ ಒಂದು ಕ್ರಿಯೇಟ್ ಮಾಡೋದು ನನ್ನ ಪ್ರೋಗ್ರಾಮ್ ಅಲ್ಲ. ಇವತ್ತು ಹೆಂಗಾಗಿದೆಪ್ಪ ಅಂದರೆ ಈ ರಾಶಿ ಭವಿಷ್ಯ ಹಾಗೆ ದೋಷ ಇವನು ಹೇಳ್ತಾ ಇದ್ದರೆ ಜನಗಳಿಗೆ ಒಂದು ರೀತಿ ಕ್ಯೂರಿಯಾಸಿಟಿ. ಅದರಲ್ಲೂ ನಮ್ಮ ಜನಗಳು ಈ ರಾಶಿ ಭವಿಷ್ಯದಿಂದನೇ ಬಿದ್ದುಬಿಟ್ಟಿದ್ದಾರೆ. ಅಷ್ಟು ಮಜಾ ಕೊಡುತ್ತೆ ಈ ರಾಶಿ ಭವಿಷ್ಯ. ಅದ್ರ ಜೊತೆಗೆ ದೋಷ ಹೇಳ್ತಾನೆ ಇದ್ರೆ ಸಾಕು, ಜನಗಳು ಸುಮ್ಮನೆ ನೋಡ್ತಾನೆ ಇರ್ತಾರೆ. ಅದರಲ್ಲೂ ನೋಡಬೇಕು ಈ ಟಿ ವಿಲಿ ಮೀಡಿಯಾದಲ್ಲಿ. ನಾನು ಹೆಚ್ಚಾಗಿ ಈ ರಾಶಿ ಭವಿಷ್ಯ ಹಾಗೆ ದೋಷ ಭವಿಷ್ಯನ ಯಾವುದು ಹೇಳೋದಿಲ್ಲ. ಸೊ ಪ್ರತಿಯೊಂದು ಕೂಡ ಲಗ್ನ ಆಧಾರಿತ ದಶ ಭುಕ್ತಿ ಮತ್ತು ಅಂತರ್ಭುಕ್ತಿ ಮೇಲೆ ನಮ್ಮ ಒಂದು ಜಾತಕನ ನಿಂತಿರುತ್ತೆ. ನಮ್ಮವರೆಲ್ಲ ಈ ರಾಶಿ ಭವಿಷ್ಯನೇ ಹಿಂದೆನೇ ಕುತ್ಕೊಂಡ್ಬಿಟ್ಟಿದ್ದಾರೆ. ರಾಶಿ ಭವಿಷ್ಯ ನೋಡೋರೆಲ್ಲ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅದರ ಮನೆಯಲ್ಲಿರೋಂಥ ಈ ವಯಸ್ಸಾದವರು ಸಾಮಾನ್ಯವಾಗಿ ಎಲ್ಲರೂ ನೋಡ್ತಾರೆ ಈ ರಾಶಿ ಭವಿಷ್ಯ ಅಂತ, ಅದರಲ್ಲೂ ನನ್ನ ರಾಶಿ ಇದೆಯಾ ಅಂತ ಈ ಥರ. ಅದರಲ್ಲೂ ದೋಷ ಏನಾದರೂ ಹೇಳ್ತಾ ಇದ್ರೆ ಕೆಲವೆಲ್ಲ ಅವ್ರು ನೋಡೋರೇ ಜಾಸ್ತಿ. ಯಾಕೆಂದರೆ ನಾವೆಲ್ಲ ಅದನ್ನು ಜಾಸ್ತಿ ಅದಕ್ಕೆ ನಾವೆಲ್ಲ ಇಂಪಾರ್ಟೆನ್ಸ್ ಕೊಡಲ್ಲ. ಸೊ ಮೇನ್ ಲಗ್ನ, ಅದಕ್ಕೆ ಆಧಾರಿತ ಇರುವಂಥ ಒಂದು ದಶಭುಕ್ತಿ ಅಂತರ್ಭುಕ್ತಿ ಅಲ್ಲೇನು ಕೊಡುತ್ತೆ ನಮ್ಮ ಒಂದು ಜಾತಕದಲ್ಲಿ ಅದನ್ನು ನಾವು ನೋಡಿಕೊಂಡು ಹೋಗ್ಬೇಕಷ್ಟೆ. ಬಹಳ ಸರಳವಾಗಿ ಮಾಡುವಂಥ ವಿಧಾನ ಸಾಕಷ್ಟು ನಾನು ಕೊಟ್ಟಿದ್ದೀನಿ. ಅದನ್ನೇ ಈಗಿನ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೇವೆ. ಸೊ ಈ ಮಕರ ಸಂಕ್ರಾಂತಿ ದಿನ ನಾವು ಒಂದು ಏನು ಮಾಡಬಹುದು ಅನ್ನೋದು ಒಂದು ವಿಶೇಷ. ಈ ಮಕರ ಸಂಕ್ರಾಂತಿಯ ದಿನ ವಿಶೇಷವಾಗಿ ಒಂದು ಮಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ. ಆ ಮಂತ್ರ ಸ್ಕ್ರೀನಲ್ಲಿ ಕೂಡ ಹಾಕಿದ್ದೀನಿ. ಓಂ ರೀಂ ರೀಂ ಸೂರ್ಯಾಯ ಸ್ವಾಹ. ಈ ಮಂತ್ರ ಅನ್ಲಿಮಿಟೆಡ್ ಚಾಂಟ್ ಮಾಡಿ, ಬಹಳ ವಿಶೇಷವಾದಂಥ ಈ ಮಂತ್ರ.
ಹಾಗೆ ಈ ಮಂತ್ರ ನಾನು ಆಲ್ರೆಡಿ ಸ್ಕ್ರೀನಲ್ಲಿ ಹಾಕಿದ್ದೀನಿ, ನೋಟ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಇದರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇತ್ತಂದರೆ ನನಗೆ ಕಾಮೆಂಟ್ ಮಾಡಿ. ಯಾಕೆಂದರೆ ಕೆಲವರೆಲ್ಲ ನೋಡ್ತಾನೆ ಇರ್ತೀರ, ಫಸ್ಟು ನಾನು ಸೇವ್ ಮಾಡ್ಕೊಳ್ಳಿ, ನಾನು ಕಾಮೆಂಟ್ ಮಾಡಿ, ನಾನು ಶೇರ್ ಮಾಡಿ, ಲೈಕ್ ಮಾಡಿ ಅಂತೇಳಿ ಬಡ್ಕಂತಿದ್ದಾರೆ. ಅವೆಲ್ಲ ನಾವು ಹೇಳೋಕ್ಕಿಂತ ಫಸ್ಟು ನಾವು ಕೊಡುವಂಥ ಇನ್ಫಾರ್ಮೇಷನ್ನು ಅದು ಕರೆಕ್ಟಾಗಿ ಜನಕ್ಕೆ ಒಪ್ಪಬೇಕು. ಸೊ ಫಸ್ಟು ನಿಮಗೆ ನಾನು ಎಜುಕೇಟ್ ಕೊಡ್ತಾ ಇದ್ದೀನಿ, ನಾಲೆಡ್ಜ್. ಫಸ್ಟ್ ಇನ್ಫಾರ್ಮೇಷನ್ ತೊಗೊಳ್ಳಿ, ಯಾವುದಕ್ಕೆ ಏನೇನು ಮಾಡಬೇಕು ಅಂತೇಳಿ. ಬರೀ ಭವಿಷ್ಯ, ರಾಶಿ ಭವಿಷ್ಯನೇ ಈ ದೋಷ ಹೇಳ್ಕೊಂತ ಕುತ್ಕೊಂಡ್ಬಿಟ್ಟಿದ್ದಾರೆ ನಮ್ಮವರೆಲ್ಲ. ಅದು ಬಿಟ್ಟರೆ ಬೇರೆ ಸಬ್ಜೆಕ್ಟೇ ಗೊತ್ತಿಲ್ಲ ಅವರಿಗೆ. ದೋಷ ಇಲ್ಲಾಂದ್ರೆ ರಾಶಿ ಭವಿಷ್ಯ ಎರಡು ಬಿಟ್ಟರೆ ಬೇರೆ ಏನು ಹೇಳಲ್ಲ ಅವರು. ಅಲ್ಲಿ ಕೂತ್ಕೊಂಡಿದ್ದಾನೆ, ಇಲ್ಲಿ ಕೂತ್ಕೊಂಡಿದ್ದಾನೆ, ಅವ್ರು ಇವ್ರು ನೋಡ್ತಾರೆ, ಅವ್ರು ನೋಡ್ತಾರೆ, ನೀವು ಯಾರು ನೋಡ್ತಾರೆ ಗೊತ್ತಿಲ್ಲ. ಸೊ ಬಹಳ ವಿಶೇಷವಾಗಿ ಕೊಟ್ಟಿದ್ದೀನಿ, ಮಾಡ್ಕೊಳ್ಳಿ. ಯಾಕೆಂದರೆ ಪ್ರತಿಯೊಂದು ಜಾತಕದಲ್ಲಿ ಕೂಡ ನಮ್ಮ ಒಂದು ತತ್ವನ ಅಡಗಿರುತ್ತೆ. ಅದರಲ್ಲಿ ಕೂಡ ಮಂತ್ರಕ್ಕೆ ಶಕ್ತಿ ಭಾಳ ಇದೆ ಅಂತ ಹೇಳ್ತಾನೆ ಇರ್ತೀನಿ. ಸೊ ಇದನ್ನು ಮಂತ್ರ, ಸೂರ್ಯನ ಮಂತ್ರ ಅತಿ ಹೆಚ್ಚಾಗಿ ಪಠನೆ ಮಾಡಿ. ಸರ್ವೇ ಜನಂ ಸುಖಿನೋ ಭವಂತು.